ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಬಜ್ಜಿ. ಕ್ರಿಸ್ಪಿಯಾಗಿ ಈಸಿಯಾಗಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಬಜ್ಜಿ ಮಾಡೋಕ್ಕೆ ಬರಲಾರ್ದವರು ಮಾಡ್ಬೋದು. ಅದು ಹೆಂಗಂತ ಟ್ರಿಕ್ಕ ಲಾಸ್ಟ್ನಾಗ ತೋರಿಸೇನಿ. ಎಣ್ಣೆ ಒಳಗೆ ಬಜ್ಜಿ ಕರೆಕ್ಟಾಗಿ ಹೆಂಗೆ ಬಿಡಬೇಕಂತ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದು ಕಂಪ್ಲೀಟಾಗಿ ನೋಡಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಇಂಗ್ರೀಡಿಯೆಂಟ್ಸ್ ವಿತ್ ಮೆಜರ್ಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತಾನೆ, ಚೆಕ್ ಮಾಡಿರಿ. ಮೊದಲಿಗೆ ನಾ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡೇನಿ. ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡಿ ತೊಗೋರಿ. ನಾ ಇಲ್ಲಿ 2 ಕಪ್ ಕಡಲೆ ಹಿಟ್ಟು ತೊಗೊಂಡೇನಿ. 2 ಕಪ್ ಕಡಲೆ ಹಿಟ್ಟಿಗೆ 4 ಚಮಚ ಜೋಳದ ಹಿಟ್ಟು. ಜೋಳದ ಹಿಟ್ಟರ ತೊಗೋಬೋದು, ಇಲ್ಲ ಅಕ್ಕಿ ಹಿಟ್ಟರ ತೊಗೋಬೋದು. 1 ಚಮಚ ಅಜ್ವಾನ ಹಿಂಗೆ ತಿಕ್ ಹಾಕೋದ್ರಿಂದ ಅದು ಫ್ಲೇವರ್ ಚಲೋ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಸೋಡಾ. ಎಲ್ಲನೂ ಡ್ರೈ ಇಂಗ್ರೀಡಿಯೆಂಟ್ಸ್ ಚೊಲೋತ್ನಾಗ ಮಿಕ್ಸ್ ಮಾಡ್ಬೇಕ್ರಿ. ಚೊಲೋತ್ನಾಗ ಕಾಸಿರೋ ಬಿಸಿ ಎಣ್ಣೆ 2 ಚಮಚ. ಜಸ್ಟ್ ಬಿಸಿ ಮಾಡಬಾರ್ದು, ಚೊಲೋತ್ನಾಗ ಕಾದಿರ್ಬೇಕು. ಅದು ಎಣ್ಣೆ ಹಾಕಿದ ಕೂಡಲೇ ಇಲ್ಲಿ ತೋರಿಸ್ದಂಗೆ ಒಂಥರ ಹಿಂಗೆ ಚುರ್ರಂತ ಗುಳ್ಳಿ ಬರಬೇಕದು. ಅಷ್ಟು ಹಿಂಗೆ ಬಿಸಿ ಎಣ್ಣೆ ಹಾಕಬೇಕು. ಹಾಕಿ ಬಿಸಿ ಇರುತ್ತೆ, ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋತ ಹಿಟ್ಟು ಕಲಿಸ್ಬೇಕು. ಹಿಟ್ಟಿನಾಗ ಒಣ ಖಾರದ ಪುಡಿನೂ ಹಾಕೋಬೋದು, ಆಪ್ಷನಲ್. ಮೆಣಸಿನ್ಕಾಯಿ ಖಾರ ಇಲ್ಲಪ್ಪ ಅಂದ್ರೆ ಖಾರ ಹಾಕೋಬೋದು. ಮೆಣಸಿನ್ಕಾಯಿ ಖಾರ ಇತ್ತಂದ್ರೆ ಏನು ಬೇಡ. ಕಡ್ಲೆ ಹಿಟ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ, ಅದಕ್ಕೆ ಅಜ್ವಾನ ಹಾಕ್ಕೊಂಡ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಅಜ್ವಾನ ಫ್ಲೇವರ್ಗೂ ಆಗುತ್ತೆ, ಟೇಸ್ಟಿಗೂ ಆಗುತ್ತೆ, ಗ್ಯಾಸ್ಟ್ರಿಕ್ಕಿಗೂ ಕಡಿಮೆ ಆಗುತ್ತೆ. ಬಜ್ಜಿ ಮಾಡೋಕ್ಕೆ ಇರೋ ಮೇನ್ ಪಾಯಿಂಟ್ ಅಂದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ. ನೀವು ಹಿಟ್ಟು ಎಷ್ಟು ಚಲೋತ್ನಾಗ ಕಲಿಸ್ಕೊತೀರಿ, ಬಜ್ಜಿನೂ ಅಷ್ಟು ಚಲೋ ಬರ್ತಾವೆ. ಹಿಟ್ಟು ಪೂರಾ ಗಟ್ಟಿನೂ ಇರಬಾರ್ದು, ಪೂರಾ ಅಳುಕೂ ಇರಬಾರ್ದು. ಅದು ಮೆಣಸಿನ್ಕಾಯಿ ಹಿಟ್ಟೊಳಗೆ ಎದ್ದಿದಾಗ ಹಿಂಗೆ ನೀರು ಥರ ಇಳಿದು ಹೋಗ್ಬಾರ್ದು. ಅದ್ರ ಸುತ್ತ ಅಂಟ್ಕೊಂಡು ಹತ್ಕೋಬೇಕದು. ಆ ಕನ್ಸಿಸ್ಟೆನ್ಸಿಗೆ ನಾ ಇಲ್ಲಿ ತೋರಿಸ್ದಂಗೆ ಸ್ವಲ್ಪ ಗಟ್ಟಿ ಇರೋಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಬೇಕು. ಒಂದೇ ಡೈರೆಕ್ಷನ್ ಒಳಗೆ ಒಂದು 5 ನಿಮಿಷ ಚಲೋತ್ನಾಗ ಗರ ಅಂತ ಹಿಟ್ಟು ಕಲಿಸ್ಬೇಕು. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಈಗ ನಮ್ಮ ಬಜ್ಜಿ ಹಿಟ್ಟು ರೆಡಿ ಆಯಿತು. ಇದೇನು ನೆನೆಯೋದು ಬೇಡ, ಇಮಿಡಿಯೇಟಾಗೆ ಹಾಕಬೇಕು. ಹಿಟ್ಟು ನೆನೆಯಕ್ಕೆ ಬಿಟ್ಟರೆ ಬಜ್ಜಿ ಎಣ್ಣೆ ಅದು ಭಾಳ ಹೀರ್ಕೋತದ. ಮೆಣಸಿನ್ಕಾಯಿನ ಹಿಟ್ಟಿನಾಗ ಎತ್ತಿ ಪಾತ್ರೆಗೆ ಒರೆಸ್ಬೇಕು. ಒಂದು ಕಡೆ ಮೆಣಸಿನ್ಕಾಯಿ ಕಾಣುವಂಗೆ ಹಿಟ್ಟೊಳಗೆ ಎತ್ತಿ ಒರೆಸಿ ಎಣ್ಣೆ ಒಳಗೆ ಒಂದೊಂದೇ ಬಿಡಬೇಕು. ಬಜ್ಜಿ ಎಣ್ಣೆ ಒಳಗೆ ಹಾಕಬೇಕಾದ್ರೆ ಗ್ಯಾಸ್ ಉರಿ ಸಣ್ಣ ಇರಬೇಕು. ಹಾಕಿದ ಮೇಲೆ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಇಟ್ಟು 2 ಕಡೆ ಕೆಂಪಗೆ ಆಗುವಂಗೆ ಎಣ್ಣೆ ಒಳಗೆ ಚೊಲೋತ್ನಾಗ ಕರಿಬೇಕು. ನೋಡ್ರಲ್ಲಿ ಮೆಣಸಿನ್ಕಾಯಿ ಹೆಂಗೆ ಕಾಣತ್ತಲ್ಲ, ಒಂದು ಸೈಡ್ ಹಂಗೆ ಕಾಣುವಂಗೆ ಪಾತ್ರೆಗೆ ಒರೆಸಿ ಹಾಕಬೇಕು. ಹಿಟ್ಟು ಚೊಲೋತ್ನಾಗ ಮಿಕ್ಸ್ ಆಗ್ಯದಂತಪ್ಪ ಅಂತಂದ್ರೆ ಹಿಂಗೆ ಬಜ್ಜಿ ಎಣ್ಣೆ ಒಳಗೆ ಹಗುರಾಗ ಮ್ಯಾಲಕ್ಕೆ ತೇಲ್ತಿರ್ತಾವೆ. ಅವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಚಲೋ ಐತಿ, ಕರೆಕ್ಟ್ ಆಗ್ಯದಂತ. ಬಜ್ಜಿನ ಹಚ್ಚಿದ ಮಂಡಕ್ಕಿಲ್ಲ ಚುರ್ಮರಿ ಜೊತೆ ತಿಂದ್ರೆ ಮಸ್ತ್ ಇರುತ್ತೆ. ಅದ್ರ ವಿಡಿಯೋನು ನನ್ನ ಚಾನಲ್ನಾಗ ಐತಿ, ಚೆಕ್ ಮಾಡಿರಿ. ಚಾ ಜೊತೆನೂ ಮಸ್ತ್ ಇರುತ್ತೆ. ಇಲ್ಲಪ್ಪ ಬಜ್ಜಿ ಎಣ್ಣೆ ಒಳಗೆ ಕರೆಕ್ಟಾಗಿ ಬಿಡಕ್ಕೆ ಬರಲ್ಲ ಅಂದೋರಿಗೆ ನಾ ಇಲ್ಲೊಂದು ಟ್ರಿಕ್ ತೋರ್ಸಾತೀನಿ. ಮೆಣಸಿನ್ಕಾಯಿ ಯಾವ ಸೈಜ್ ಇರುತ್ತಲ್ಲ ಆ ಸೈಜಿಂದ ಒಂದು ಬಟ್ಲ ಇಲ್ಲ ಲೋಟ ತೊಗೊಂಡು ಅದರೊಳಗೆ ಹಿಟ್ಟು ಹಾಕ್ಕೊಂಡು ಮೆಣಸಿನ್ಕಾಯಿನ ಉದ್ದಕ್ಕೆ ಎತ್ತಿ ಒಂದು ಕಡೆ ಸೌರಿ ಎಣ್ಣೆ ಒಳಗೆ ಬಿಡಬೇಕು. ಆವಾಗೂ ನಿಮಗೆ ಬಜ್ಜಿ ಶೇಪ ಉದ್ದಕ್ಕೆ ಬಜ್ಜಿ ಬರ್ತಾವೆ. ಬಿಸಿ ಬಿಸಿ ಬಜ್ಜಿನ ಚಾ ಜೊತೆ ಇಲ್ಲ ಹಚ್ಚಿ ಚುರ್ಮರಿ ಜೊತೆ ಎಂಜಾಯ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.